وصل على محمد وآل محمد اللهم صل على السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. 3 ದಿನಕ್ಕಿಂತ ಜಾಸ್ತಿ ಇದನ್ನು ಮಾಡಿದರೆ ನಿಮಗೆ ದಾರಿದ್ರ್ಯ ಉಂಟಾಗಲಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಅತಿಯಾಗಿ ದಾರಿದ್ರ್ಯವನ್ನು ಅನುಭವಿಸುವಂತಹ ಜನರು 3 ದಿನಕ್ಕಿಂತ ಜಾಸ್ತಿ ಇದನ್ನು ಮಾಡಿರಬಹುದು. ಹಾಗಾದರೆ ಇದನ್ನು ತ್ಯಜಿಸಿ ದಾರಿದ್ರ್ಯದಿಂದ ಮುಕ್ತರಾಗಿ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಅಬಿ ಖಿರಾಶ್ ಹದ್ರದ್ ಬಿನ್ ಅಬಿ ಹದ್ರದಿಲ್ ಅಸ್ಲಮಿ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ನಹು ಸಮಿಅನ್ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಕೂಲು, ಮಹಾನರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದನ್ನು ಕೇಳಿದ್ದಾರೆ. ಮನ್ ಹಜರ ಅಖಾಹು ಸನತನ್, ಯಾರಾದರೂ ತನ್ನ ಸಹೋದರನೊಂದಿಗೆ 1 ವರ್ಷ ಮಾತು ಬಿಟ್ಟರೆ, ಅಂದರೆ ಮಾತಾಡ್ತಿಲ್ಲ ಅವರು ಪರಸ್ಪರ, ಹಾಗೆ ಇದ್ದರೆ ಫಹುವ ಕಸಫ್ಕಿ ದಮಿಹಿ, ಆತನು ಆ ಸಹೋದರನ ರಕ್ತ ಚಿಮ್ಮಿಸಿದಂತೆ, ಅಂದರೆ ಆತನು ಆ ಸಹೋದರನನ್ನು ಕೊಂದದ್ದಕ್ಕೆ ಸಮಾನವಾಗಿದೆ ಎಂದು. ಅಂದರೆ ಯಾರೊಂದಿಗೂ ಕೂಡ ನೀವು ವಿಶ್ವಾಸಿಗಳಾದಂತಹ ನಿಮ್ಮ ಸಹೋದರರೊಂದಿಗೆ ಮಾತು ಬಿಟ್ಟಿರಬಾರದು. ಮತ್ತೊಂದು ಹದೀಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಪರಸ್ಪರ ಮಾತು ಬಿಟ್ಟಂತಹ ವ್ಯಕ್ತಿಗಳು ಅವರಿಗೆ ದಾರಿದ್ರ್ಯ ಉಂಟಾಗಲಿದೆ ಎಂದು. ಅಂದರೆ ನೀವು ಪರಸ್ಪರ ಜನರನ್ನು ಒಂದುಗೂಡಿಸುವಂತಹ, ಕುಟುಂಬವನ್ನು ಪರಸ್ಪರ ಒಂದುಗೂಡಿಸುವಂತಹ ವ್ಯಕ್ತಿಗಳಾದರೆ ನಿಮಗೆ ಅಲ್ಲಾಹನ ಐಶ್ವರ್ಯವನ್ನು ನೀಡ್ತಾನೆ, ಆಯುಷ್ಯವನ್ನು ನೀಡುತ್ತಾನೆ, ದೀರ್ಘಾಯುಷ್ಯವನ್ನು ನೀಡುತ್ತಾನೆ ಎಂದು. ಅದೇ ನೀವು ಅದಕ್ಕೆ ವಿರುದ್ಧವಾಗಿ ಮಾಡಿದರೆ ನಿಮಗೆ ಅಲ್ಲಾಹನು ದಾರಿದ್ರ್ಯವನ್ನು ನೀಡುತ್ತಾನೆ ಎಂದು. ಆದ್ದರಿಂದ ನಮ್ಮ ಜೀವನದಲ್ಲಿ ವಿಶ್ವಾಸಿಗಳಾದಂತಹ ನಮ್ಮ ಸಹೋದರನೊಂದಿಗೆ 3 ದಿನಕ್ಕಿಂತ ಜಾಸ್ತಿ ಮಾತನಾಡದೆ ನಾವು ಇರಬಾರದು. ಮಾತಿಗೋ ಅಥವಾ ಕೃತ್ಯಕ್ಕೋ ಕೋಪಗೊಂಡು 3 ದಿನಕ್ಕಿಂತ ಜಾಸ್ತಿ ನಾವು ಮಾತು ಬಿಟ್ಟರೆ ಖಂಡಿತವಾಗಿಯೂ ನಮಗೆ ದಾರಿದ್ರ್ಯ ಬರಲಿದೆ. ಆದ್ದರಿಂದ ಈ ರೀತಿಯಾದಂತಹ ದಾರಿದ್ರ್ಯ ಅನುಭವಿಸುವಂತಹ ಜನರೆಲ್ಲ ಇರಬಹುದು. ಅವರೆಲ್ಲರೂ ಕೂಡ ಅಂತಹ ಜನರೊಂದಿಗೆ ಹೋಗಿ ಮಾತನಾಡಿ ಆ ಒಂದು ಸಂಬಂಧವನ್ನು ಮತ್ತೆ ಮರುಕಳಿಸಬೇಕು. ಅದರಿಂದ ನಿಮಗೆ ದಾರಿದ್ರ್ಯ ಮುಕ್ತರಾಗಬಹುದು. ಮತ್ತೊಂದು ಪ್ರಮುಖ ವಿಷಯವೇನೆಂದರೆ, ಪವಿತ್ರ ಇಸ್ಲಾಂ ಕೆಲವೊಂದು ವ್ಯಕ್ತಿಗಳೊಂದಿಗೆ ನೀವು ಮಾತು ಬಿಡಬೇಕು ಎಂದು ಹೇಳಿದಂತಹ ವಿಷಯಗಳು ಇದೆ. ಅಂತಹ ವ್ಯಕ್ತಿಗಳು ನಿಮ್ಮ ಕುಟುಂಬದಲ್ಲಿದ್ದರೆ ಅವರೊಂದಿಗೆ ಮಾತು ಬಿಟ್ಟ ಕಾರಣ ನಿಮಗೆ ಯಾವುದೇ ರೀತಿಯ ದಾರಿದ್ರ್ಯ ಉಂಟಾಗಲ್ಲ. ಇನ್ನು ಈ ಒಂದು ಹದೀಸ್ ತರಗತಿ ಕೇಳಿದ ನಂತರ ಅಂತಹ ವ್ಯಕ್ತಿಗಳಿದ್ದರೆ ಅವರು ಇದರ ಕಮೆಂಟ್ ಬಾಕ್ಸ್ನಲ್ಲೋ ಅಥವಾ ಮತ್ತಿತರ ಸ್ಥಳದಲ್ಲೋ ಬಂದು ನಮ್ಮೊಂದಿಗೆ ಮಾತನಾಡ್ತಿಲ್ಲ ಹಾಗೆ ಹೀಗೆ ಎಂದು ಹೇಳುವಂತಹ ಅವಶ್ಯಕತೆ ಇಲ್ಲ. ಅಂತಹ ವ್ಯಕ್ತಿಗಳೊಂದಿಗೆ ಪವಿತ್ರ ಇಸ್ಲಾಂ ಹೇಳಿದ್ದು ನೀವು ಮಾತು ಬಿಡುವುದಾಗಿದೆ ಉತ್ತಮ ಎಂದು. ಅದು ಎಂತಹ ವ್ಯಕ್ತಿಗಳು ಎಂದು ಮುಂದೊಂದು ತರಗತಿಯಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಆದ್ದರಿಂದ ಜೀವನದಲ್ಲಿ ಸಣ್ಣ ಸಣ್ಣ ಕಾರಣಕ್ಕೆ ನೀವು ಯಾರೊಂದಿಗಾದರೂ ಮಾತು ಬಿಟ್ಟಿದ್ದರೆ ಅವರೊಂದಿಗೆ ಹೋಗಿ ಮಾತನಾಡಿ ಅದೇ ರೀತಿ ನಿಮ್ಮ ಸಂಬಂಧವನ್ನು ನೀವು ಮರುಕಳಿಸಿ ದಾರಿದ್ರ್ಯದಿಂದ ಮುಕ್ತರಾಗಿ. ಅಲ್ಲಾಹ್ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.